ವೈಷ್ಣವಿ ವ್ಯಸನ ಮುಕ್ತ ಸೆಂಟ್ರಲ್ಲಿ ಅಡ್ಮಿಟ್ ಆಗಿರೋಂಥ ಪೇಷಂಟ್ ಒಬ್ಬರು ಡೆತ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಮ್ಮ ಸಂಘಟನೆಯವರು ಬಂದುಬಿಟ್ಟು ವೈಷ್ಣವಿ ವ್ಯಸನ ಮುಕ್ತ ಕೇಂದ್ರದ ಹತ್ರ ಬಂದು ಸ್ಟ್ರೈಕ್ ಮಾಡ್ತಾಯಿದ್ರು. ಆಮೇಲೆ ನಾವಿಲ್ಲಿ ಬಂದು ವಿಚಾರಿಸಲಾಗಿ ಇಲ್ಲಿ ಏನು ಇಲ್ಲಿ ಇನ್ ಪೇಷಂಟ್ಸ್ ಇದ್ರಲ್ಲ, ಇನ್ ಪೇಷಂಟ್ಸನ್ನು ನಾವೆಲ್ಲವನ್ನೆಲ್ಲ ನೋಡಿದಾಗ ಇಲ್ಲಿ ಒಳಗಡೆ ಸುಮಾರು ಒಂದು 50ರಿಂದ 60 ಜನ ಇನ್ ಪೇಷಂಟ್ಸ್ ಇದ್ದಾರೆ. ಸೊ ನಾವು ಮೊದಲನೇದಾಗಿ ನಮ್ಮ DHO ಮತ್ತು THO ಅವ್ರನ್ನ ಸೇರಿಸ್ಕೊಂಡು ನಮ್ಮ ಮೆಡಿಕಲ್ ಟೀಮ್ದು, ಆಮೇಲೆ ನಾವು ಪೊಲೀಸರು, ಆಮೇಲೆ ನಮ್ಮ ತಾಲೂಕು ಈ ಒಂದು ಏನು ವ್ಯಸನ ಮುಕ್ತ ಸೆಂಟ್ರಿಗೆ ಪರ್ಮಿಷನ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಮೊದಲು ಚೆಕ್ ಮಾಡ್ತೀವಿ. ಪರ್ಮಿಷನ್ ಇಲ್ಲಾರದೆ ಇವ್ರು ಏನಾದರೂ ರನ್ ಮಾಡ್ತಿದ್ರೆ ನಾವು ಕಾನೂನು ಪ್ರಕಾರ ಕೈಗೊಳ್ಳೋಕ್ಕಾಗುತ್ತೆ ಅದನ್ನು ಕೈಗೊಳ್ತೇವೆ. ಈಗ ಸದ್ಯ ಏನು ಇನ್ ಪೇಷಂಟ್ಸ್ ಇದ್ದಾರಲ್ಲ ಅವ್ರಿಗೆ ಮೊದಲನೇದಾಗಿ ಮೆಡಿಕಲ್ ಚೆಕಪ್ ಮಾಡಿಸ್ತೀವಿ. ಮೆಡಿಕಲ್ ಚೆಕಪ್ ಮಾಡಿಸಿ ಏನು ಅವ್ರ ಪೇರೆಂಟ್ಸಿಗೆ ಏನಾದರೂ ಕಾಲ್ ಮಾಡಿಬಿಟ್ಟು ಅವ್ರ ಮನೆಗೆ ಕಳಿಸ್ಕೊಡ್ತೀವಿ. ಇಲ್ಲಾಂದರೆ ಬೇರೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಬಿಜಾಪುರದ್ದು ಅಲ್ಲಿ ಇದ್ದರೆ ಯಾರು ಲೀಗಲಾಗಿ ಏನು ರನ್ ಆಗಿರುತ್ತಲ್ಲ ರಿಜಿಸ್ಟರ್ಡ್ ಇರಬೇಕು ಅಂಥ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಅವ್ರು ನಾವು ಶಿಫ್ಟ್ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ. ಸದ್ಯಕ್ಕೆ ಇನ್ನೂ ನಮ್ಮ ಮೆಡಿಕಲ್ ಟೀಮ್ ಬಂದಿದೆ, ನಮ್ಮ ಪೊಲೀಸರಿದ್ದಾರೆ, ಆಮೇಲೆ DHO ಮತ್ತು THO ಬರ್ತಿದ್ದಾರೆ. ಅವ್ರು ಬಂದ ತಕ್ಷಣ ನಾವೆಲ್ಲರೂ ಸೇರಿಕೊಂಡು ಮೊದಲನೇದಾಗಿ ಅವ್ರು ಮೆಡಿಕಲ್ ಟೆಸ್ಟ್ ಮಾಡಿ ಮುಂದಿನ ಪ್ರೊಸೆಸ್ಸು ಕೈಗೊಳ್ತೀವಿ. ಆಮೇಲೆ ಇವಾಗಲೇ ಒಂದು ನಿನ್ನೆ ಏನು ಇಲ್ಲಿ ಅಡ್ಮಿಟ್ ಆಗಿದ್ದಂಥ ಪೇಷಂಟ್ ಏನು ಡೆತ್ ಆಗಿದೆಯಲ್ಲ, ಸೊ ಅದರದ್ದು ಈಗ ಆಲ್ರೆಡಿ FIR ಆಗ್ತಿದೆ. ಹುಚ್ಚಪ್ಪ ಡೋನರ್ ಅಂತ ಹೇಳ್ಬಿಟ್ಟು ಒಬ್ಬ ಇನ್ ಪೇಷಂಟ್ ವ್ಯಕ್ತಿ ಅವರು ಡೆತ್ ಆಗಿದ್ದಾರೆ, ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಾಗ್ತಿದೆ. ಸೊ ಅವ್ರದ್ದು FIR ಆದ ತಕ್ಷಣ ನಾವು ಪೋಸ್ಟ್ ಮಾರ್ಟಮಲ್ಲಿ ಏನು ರಿಪೋರ್ಟ್ ಬರುತ್ತಲ್ಲ ಅದನ್ನು ನೋಡಿಕೊಂಡು ಕಾನೂನು ಪ್ರಕಾರ ಪೊಲೀಸರು ಕ್ರಮ ಕೈಗೊಳ್ತಾರೆ. ಇವರು ಯಾರೂ ಇಲ್ಲ, ಇಲ್ಲಿರೋರು ಜಸ್ಟ್ ಒಂದು 2-3 ಜನ ನರ್ಸ್ ಇದ್ದಾರೆ ಒಳಗಡೆ, ಮತ್ತು ಅವ್ರ ಜೊತೆ ಪೇಷಂಟ್ಸ್ ಇದ್ದಾರೆ ಅಷ್ಟೇ. ಸೊ ಈಗ ಇದನ್ನು ಯಾರು ಮ್ಯಾನೇಜ್ಮೆಂಟ್ದವರು ರನ್ ಮಾಡ್ತಿದ್ದಾರಲ್ಲ ಅವ್ರನ್ನ ನಾವು ಫಸ್ಟಿಗೆ ಪತ್ತೆ ಹಚ್ಚಿಬಿಟ್ಟು ನಂತರ ಇದನ್ನೇನು ಬಿಲ್ಡಿಂಗ್ ಸೀಸ್ ಮಾಡೋಕ್ಕಾದ್ರೆ ಸೀಸ್ ಮಾಡಲೇಬೇಕಾಗುತ್ತೆ. ಅನ್ನೋ ಥರ ರನ್ ಮಾಡೋಕ್ಕಾಗಿದ್ರೆ ಇದನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ಸೀಸ್ ಮಾಡಿಬಿಟ್ಟು ಆಮೇಲೆ ಪೇಷಂಟ್ಸನ್ನು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಅಥವಾ ಅವ್ರ ಪೇರೆಂಟ್ಸ್ ಹತ್ರ ಅವ್ರನ್ನ ಕಳಿಸ್ಕೊಡ್ತಾರೆ. ಸರ್ ಇಲ್ಲಿ ಯಾರು ನೋಡ್ಕೋತಾ ಇದ್ರು ಅಂದರೆ ಡಾಕ್ಟರ್ ಹೆಸರುಗಳು ನೋಡ್ಕೊಳ್ಳೋಂಥ ಇದ್ದಂಥವ್ರು ಯಾರು ಇಲ್ಲ? ಇನ್ನೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ವೈಷ್ಣವಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಇದೆ. ಓಕೆ. ಸೊ ಈಗ ಪ್ರಾಥಮಿಕ ಮಾಹಿತಿಯಿಂದಾಗಿ ಅವರು ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಕಡೆಯಿಂದ ಯಾವುದೇ ರೀತಿಯ ಪರ್ಮಿಷನ್ ತೊಗೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಫೋನ್ ಮೂಲಕ ಕೇಳಿದಾಗ ಆಲ್ರೆಡಿ ಹಿಂದೆ ಒಂದು ಅಕ್ಟೋಬರ್ 2025 ಒಂದು ಸಲ ಇಲ್ಲಿ ವಿಸಿಟ್ ಮಾಡಿದ್ರು ಅವರು. ನಮ್ಮ THO ಮತ್ತು ಪೊಲೀಸರೆಲ್ಲ ವಿಸಿಟ್ ಮಾಡಿದಾಗ ಅವಾಗಲೇ ಅವರು ಇದು ಮಾಡಿರಲಿಲ್ಲ, ಅವಾಗೇ ಅವರು ನೋಟಿಸ್ ಕೊಟ್ಟು ಸೈಕಿಯಾಟ್ರಿಸ್ಟ್ ಎಲ್ಲ ಇರಬೇಕಂತ ಹೇಳಿದರು. ಬಟ್ ಅವರು ಕಂಪ್ಲೈ ಆಗಿಲ್ಲ ಇದು. ಸೊ ಹಂಗಾಗ್ಬಿಟ್ಟು ಈಗ ನೋಡೋಣ ಕಾನೂನು ಪ್ರಕಾರ ಏನು ಕೈಗೊಳ್ತೀವೋ ನಾವು ಕೈಗೊಳ್ತೀವಿ.